ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಶುರುನಲ್ಲಿ ಸುಭಾಷ ಖುಷಿಯಲ್ಲಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಶಿವರಾಮೇಗೌಡ ಇವಾಗ ನೋವಿನಿಂದ ನರಳ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ ಅಂತ ಹೇಳಿ ಈ ವಿಷಯ ಅವನಿಗೆ ತಿಳಿಯುತ್ತೆ. ಇದನ್ನು ಅವ್ರ ಅಮ್ಮನಿಗೂ ಸಹ ಹೇಳಬೇಕು ಅಂತ ಹೇಳಿ ಈಶ್ವರಿಗೆ ಫೋನ್ ಮಾಡ್ತಾನೆ ಸುಭಾಷ. ಈಶ್ವರಿಗೆ ಫೋನ್ ಮಾಡಿ, ಅಮ್ಮ ನಾನು ಹೇಳೋ ವಿಷಯ ಕೇಳಿದ್ರೆ ನೀನು ತುಂಬ ಸಂತೋಷ ಪಡ್ತೀಯಾ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಏನೋ ವಿಷಯ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಏನಂತ ಹೇಳಿದ್ರೆ, ನನ್ನ ಮನೆಯಿಂದ ಹೊರಗಡೆ ಹಾಕಿರೋನು, ನಿನ್ನ ಹಟ್ಟಿಯಿಂದ ಹೊರಗಡೆ ಹಾಕಿರೋರು ಇವಾಗ ಅದ್ಯಾವುದೋ ರಾಕ್ಷಸ ದುಂಬಿಯಿಂದ ಕಚ್ಚಿಸ್ಕೊಂಡು ಜೀವದ ಪ್ರಾಣದ ಮಧ್ಯ ಹೋರಾಡ್ತಾ ಇದ್ದಾರೆ, ಪ್ರಾಣ ಕಳ್ಕೊಳ್ಳೋ ಥರ ಇದ್ದಾರೆ. ಅದನ್ನು ಕಚ್ಚಿದವರು ಇದುವರೆಗೂ ಯಾರೂ ಸಹ ಬದುಕಿಲ್ವಂತೆ ಕಣಮ್ಮ ಅಂತ ಹೇಳಿ ಸುಭಾಷ ಖುಷಿಯಿಂದ ಈಶ್ವರಿ ಹತ್ರ ಹೇಳ್ತಾ ಇದ್ದಾನೆ. ಈ ಹುಳದಿಂದ ಕಚ್ಚಿಸ್ಕೊಂಡಿರೋರು ಎಲ್ಲರೂ ಸಹ 2 ದಿನದಲ್ಲಿ ಸ್ವರ್ಗ ಸೇರೋದಂತೂ ಗ್ಯಾರಂಟಿ. ಇನ್ನು ಈಶ್ವರಿ ಬಾಯಿ ಮುಚ್ಚಲ ಪಾಪಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಯಾಕವ್ವ ನಾನು ಖುಷಿ ವಿಷಯ ಹೇಳ್ತಾ ಇದ್ರೆ ಈ ಥರ ಮಾತಾಡ್ತಿದ್ಯಾ ಅಂತ. ಅದಕ್ಕೆ ಭಾವನ ಜೊತೆ ಸಾವು ಬದುಕಿನ ಹೋರಾಟದಲ್ಲಿ ನಾನು ಮತ್ತು ನಿಮ್ಮ ಅಕ್ಕನೂ ಸಹ ಇದೀವಿ ಕಣ್ಲಾ ಅಂತ ಹೇಳಿ ಈಶ್ವರಿ ಸುಭಾಷನ ಹತ್ರ ಹೇಳ್ತಾಳೆ. ಅದಕ್ಕೆ ಸುಭಾಷ ಏನವ ಹೇಳ್ತಿದ್ಯಾ ನೀನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಈಶ್ವರಿ ಹೌದು ಕಣ್ಲ, ಅವ್ರ ಜೊತೆ ನಾವು ಇಲ್ಲಿ ನರಳಾಡ್ತಿದ್ದೀವಿ, ಜೀವ ಕಳ್ಕೊತೀವೋ ಬದುಕಿಸ್ಕೊತೀವೋ ಗೊತ್ತಿಲ್ಲ. ಅದಕ್ಕೆ ಸುಭಾಷ ಹೇಳ್ತಾನೆ, ನೀವು ಯಾಕವ ಹಟ್ಟಿ ಒಳಗಡೆ ಇರೋದು ಬಿಟ್ಟು ಅಲ್ಲಿಗೆ ಯಾಕವ ಹೋಗಿದ್ರಿ ಅಂತ ಹೇಳಿ ಸುಭಾಷ ಬೈತಾನೆ. ಅದಕ್ಕೆ ಈಶ್ವರಿ ಚಿತ್ರ ಕುಣಿತಿದ್ಲು ಕಣ್ಲ, ಅದಕ್ಕೆ ಬಂದ್ವಿ, ಏನು ಗ್ರಹಚಾರನೋ ಏನೋ ಗೊತ್ತಿಲ್ಲ, ಬಂದಿದ್ದೀವಿ, ಕಚ್ಚಿಸ್ಕೊಂಡು ಸಾಯ್ತಾ ಇದ್ದೀವಿ ಇಲ್ಲಿ ಅಂತ ಹೇಳಿ ಈಶ್ವರಿ ಸುಭಾಷನ ಹತ್ರ ಹೇಳ್ತಾಳೆ. ಈಶ್ವರಿ ನರಳಾಡ್ತಿದ್ದಾಳೆ. ನಾನು ಸಾಯ್ತೋಗ್ಬಿಡ್ತೀನಿ ಸುಭಾಷ, ನಾನು ಸಾಯೋಕ್ಕೂ ಮುಂಚೆ ನಾನು ನೋಡ್ತೀನೋ ಇಲ್ವೋ ಅಂತ ನನಗೆ ಗಾಬರಿ ಆಗ್ಬಿಟ್ಟಿದೆ, ಹೆಂಗಾದರೂ ಮಾಡಿ ಬಾ ಸುಭಾಷ, ನಾನು ಸಾಯೋದ್ರೊಳಗಡೆ ನಿನ್ನ ಮುಖ ನೋಡಿಬಿಡ್ಬೇಕು ಅಂತ ಹೇಳಿ ಸುಭಾಷನಿಗೆ ಕರೀತಾಳೆ. ಅದಕ್ಕೆ ಸುಭಾಷ ಹಂಗೆಲ್ಲ ಹೇಳ್ಬೇಡ ಕಣವ, ನಾನು ಬದುಕಿಸ್ಕೊತೀನಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಇನ್ನು ಸುಭಾಷ ನಮ್ಮ ಅಮ್ಮನ್ನ ಹೆಂಗಾದರೂ ಬದುಕಿಸ್ಕೊಳ್ಳೇಬೇಕು, ಅಲ್ಲಿಗೆ ನಾನು ಹೋಗಲೇಬೇಕು ಅಂತ ಹೇಳಿ ಹೊರಡ್ತಾನೆ. ಇಲ್ಲೆಲ್ಲ ಹುಷಾರಿಲ್ಲದೆ ಬೆಡ್ ಮೇಲೆ ಮಲ್ಕೊಂಡಿದ್ದಾರಲ್ಲ, ಅದರಲ್ಲಿ ಒಬ್ಬ ಸತ್ತೋಗ್ಬಿಡ್ತಾನೆ. ಅದಕ್ಕೆ ಡಾಕ್ಟ್ರು ಯಾರು ಹೆದರ್ಕೋಬೇಡಿ, ಅವನಿಗೆ ಇಮ್ಯುನಿಟಿ ಪವರ್ ಇತ್ತು, ಅದಕ್ಕೆ ಅವ್ನು ಸತ್ತೋಗ್ಬಿಟ್ಟ ಅಂತ ಹೇಳೋದಕ್ಕೆ ಚಿತ್ರ ಅವ್ವ ನನ್ನ ಪಕ್ಕ ಇರೋನು ಸತ್ತೋಗ್ಬಿಟ್ಟ ಕಣವ, ಇನ್ನು ನನ್ನ ಗತಿ ಏನವ್ವ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಈಶ್ವರಿ ಎಲ್ಲ ನಿನ್ನಿಂದನೇ ಆಗಿದ್ದು, ಹೆಂಗೋ ಗುಡಿಸ್ಲಲ್ಲಿ ಆರಾಮಾಗಿದ್ದು, ನೀನು ಕುಣಿದೆ ಅಂತ ಬಂದಿದ್ದಕ್ಕೆ ಇದೆಲ್ಲ ಆಯಿತು ಅಂತ ಹೇಳಿ ಚಿತ್ರನಿಗೆ ಈಶ್ವರಿ ಬೈತಾಳೆ. ಇನ್ನು ವಿನಂತಿ ಸಾವಿತ್ರಿಗೆ, ಅಲ್ಲ ಕಣವ ನಾನು ನೋವಿಂದ ನರಳಾಡ್ತಾ ಇದ್ದೀನಿ, ನಿನಗೇನು ಆಯ್ತಾ ಇಲ್ವಾ ಅಂತ. ಅದಕ್ಕೆ ಸಾವಿತ್ರಿ, ನನಗೆ ಮಾತಾಡೋಕ್ಕೆ ಉಸಿರೇ ಬರ್ತಾಯಿಲ್ಲ ಕಣೆ, ಉಸಿರಾಡೋಕ್ಕೆ ಆಯ್ತಾಯಿಲ್ಲ ಕಣೆ, ಅಟ್ಲೀಸ್ಟ್ ನೀವು ಮಾತಾಡ್ತಾ ಇದ್ದೀರಾ ಅಂತ. ಅದಾದಮೇಲೆ ಈಶ್ವರಿ ಹೇಳ್ತಾಳೆ, ನಾವು ನರಳಾಡ್ತಿದ್ದೀವಿ ಅಂತ. ಈಗ ಸಾವಿತ್ರಿ ನೋಡಿದ್ಮೇಲೆ ಸಮಾಧಾನ ಆಯಿತು, ನಾವು ಹೋದ್ರೆ ನಮ್ಮ ಹಿಂದೆ ಅವಳು ಬತ್ತಲ್ ಕಣೆ ಅಂತ ಹೇಳಿ ಚಿತ್ರನಿಗೆ ಹೇಳ್ತಾಳೆ. ಅಂದರೆ ನಾವು ಸತ್ತರೆ ನಮ್ಮ ಹಿಂದೆ ಸಾವಿತ್ರಿನೂ ಸಾಯ್ತಾಳೆ ಅಂತ ಹೇಳಿ ಈಶ್ವರಿಗೂ ಒಂಥರ ಖುಷಿ. ಇನ್ನು ಡಾಕ್ಟರು ಯಾವ ಥರ ಇಂಜೆಕ್ಷನ್ ಕೊಟ್ಟರು ಯಾರಿಗೂ ಜ್ವರ ಕಡಿಮೆನೇ ಆಗ್ತಾಯಿಲ್ಲ ಅಂತ ಹೇಳಿ ಹೇಳ್ತಾಳೆ. ಇನ್ನು ವಿದ್ಯಾ ಕೇಳ್ತಾಳೆ, ನಮ್ಮ ಮಾವನ ಪರಿಸ್ಥಿತಿ ಅಂತ ಹೇಳಿ ಡಾಕ್ಟರ್ ಹತ್ರ. ಅದಕ್ಕೆ ಡಾಕ್ಟ್ರ್ ನೋ ಯೂಸ್ ಅಂತ ಹೇಳಿ ಹೇಳ್ತಾರೆ. ವಿದ್ಯಾ ನೀನು ಪ್ರೆಗ್ನೆಂಟ್ ಇದೆಯಾ, ಎಲ್ಲರಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಂತ ಹೇಳಿ ಡಾಕ್ಟರು ಸಜೆಷನ್ ಕೊಡ್ತಾರೆ. ಇನ್ನು ಡಾಕ್ಟರು ಬೈದ್ಬಿಟ್ಟು, ವಿದ್ಯಾ ನಾನು ನಿನಗೆ ಹುಷಾರಿಲ್ದಂಗೆ ಆಗುತ್ತೆ, ನೀನು ಹುಷಾರಾಗಿರಬೇಕು ಈ ಟೈಮಲ್ಲಿ, ಏನೇ ಇದ್ದರೂ ಸಹ ನಾವು ಅಪ್ಡೇಟ್ ಕೊಡ್ತೀವಿ, ನೀನು ಫಸ್ಟ್ ಹೊರಗಡೆ ಹೋಗು ಅಂತ ಹೇಳಿ ಹೊರಗಡೆ ಕಳಿಸ್ತಾರೆ. ಆದರೂ ವಿದ್ಯಾ ನಾನು ಧೈರ್ಯವಾಗಿದ್ದೀನಿ ಸರ್, ಇರ್ತೀನಿ ಅಂತ ಹೇಳ್ತಾಳೆ. ಬೇಡ ವಿದ್ಯಾ, ನೀನು ರಿಸ್ಕ್ ತಗೋಬೇಡ, ದಯವಿಟ್ಟು ಹೊರಗಡೆ ಹೋಗು ಅಂತ ಹೇಳಿ ಡಾಕ್ಟರು ವಿದ್ಯೆನ ಹೊರಗಡೆ ಕಳಿಸ್ಬಿಡ್ತಾರೆ. ಇದಾದಮೇಲೆ ರಿಪೋರ್ಟ್ ಬರುತ್ತೆ. ರಿಪೋರ್ಟಲ್ಲಿ ಈ ರೋಗಕ್ಕೆ ಯಾವುದೇ ರೀತಿ ಮೆಡಿಸನ್ ಇನ್ನೂ ಕಂಡು ಹಿಡಿಯೋಕ್ಕೆ ಆಗಿಲ್ಲ ಅಂತ ಹೇಳಿ ಬರುತ್ತೆ. ಅದಾದಮೇಲೆ ವೆದರ್ ಚೇಂಜ್ ಆದರೆ ಅವ್ರು ಹೇಳಿದಂಗೆ ಹೊರಗಡೆ ಏನಾದರೂ ಬೇರೆ ಕಡೆ ಹೋದರೆ ಅವರು ಇಮಿಡಿಯೇಟಾಗಿ ಸಾಯೋ ಚಾನ್ಸಸ್ ಇದೆ ಅಂತಲೂ ಹೇಳ್ತಾರೆ. ಇದನ್ನು ಕೇಳಿದ ಚಿತ್ರ ಅಯ್ಯೋ ಅವ್ವ ಅಂತ ಹೇಳಿ ಗೋಳಾಡ್ತಿದ್ದಾಳೆ. ಇನ್ನು ವಿದ್ಯಾ ಹೊರಗಡೆ ಬಂದ ತಕ್ಷಣ, ಅಜ್ಜಮ್ಮ ಹೆಂಗಿದ್ದಾರೆ ಒಳಗಡೆ ಎಲ್ಲ, ನನ್ನ ಮಗ ಹೆಂಗಿದ್ದಾನೆ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಧೈರ್ಯ ತಂದ್ಕೊಳ್ಳಿ ಅಜ್ಜಮ್ಮ, ನೀವು ಗಾಬರಿ ಮಾಡ್ಕೋಬೇಡಿ, ಅಳಬೇಡಿ ಅಂತ ಹೇಳಿ ವಿದ್ಯಾ ಸಮಾಧಾನ ಮಾಡ್ತಾಳೆ. ಇನ್ನು ಡಾಕ್ಟರು ರಿಪೋರ್ಟ್ನ ಹೊರಗಡೆ ತೊಗೊಂಬಂದು ಎಲ್ಲನೂ ವಿವರವಾಗಿ ಹೇಳ್ತಾಳೆ. ಇನ್ನು ಡಾಕ್ಟರ್ ಹೇಳ್ತಾರೆ, ಎಲ್ಲರ ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಫಸ್ಟು ಕಿಡ್ನಿ, ಶ್ವಾಸಕೋಶ, ಹೀಗೇನೆ ಎಲ್ಲ ಪಾರ್ಟ್ಗಳು ಪಾರ್ಟ್ ಬೈ ಪಾರ್ಟಾಗಿ ಡ್ಯಾಮೇಜ್ ಆಗ್ತಾ ಇದೆ. ಇನ್ನು ಮಂತ್ರಿಗಳು ಅಷ್ಟೇ ತುಂಬ ಸೀರಿಯಸ್ ಆಗಿದ್ದಾರೆ, ಯಾರ್ದು ಏನು ಹೇಳೋಕ್ಕಾಗ್ತಾ ಇಲ್ಲ. ಇದು ಗೌರ್ನಮೆಂಟ್ಗೂ ಸಹ ಗೊತ್ತಿಲ್ಲ, ಇವಾಗ ಈ ವಿಷಯ ಗೊತ್ತಾಗ್ತಾ ಇದೆ. ಈ ತುಂಬ ಸೀಮಿತ ಪ್ರದೇಶದಲ್ಲಿ ಮಾತ್ರ ಈ ರೋಗ ಕಾಣಿಸ್ಕೊಳ್ಳೋದು, ಹಾಗಾಗಿ ಇದಕ್ಕೆ ಮೆಡಿಸಿನ್ ಸಹ ಕಂಡುಹಿಡ್ದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಭದ್ರ ಕೇಳ್ತಾನೆ, ಇದಕ್ಕೆ ಎಲ್ಲಿಂದ ಔಷಧಿ ಇದ್ದರೂ ಹೇಳಿ ಡಾಕ್ಟರ್, ನಾನು ತೊಗೊಂಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಇಲ್ಲ ಅದು ಸಾಧ್ಯ ಇಲ್ಲ, ಇದು ಸಿಗದೇ ಇರೋವಂಥ ಔಷಧಿ ಅಂತ ಹೇಳಿ ಡಾಕ್ಟರ್ ಹೇಳಿಬಿಡ್ತಾಳೆ. ಚಂಪಾ ಕ್ಯಾಂಪಸ್ ಹತ್ರ ಬಂದಿದ್ದು ಔಷಧಿ ಕೊಡ್ತಾರಲ್ಲ, ಅವ್ರು ನೆನೆಸ್ಕೊಂಡು ಚಂಪಾ ಭದ್ರನ ಹತ್ರ ಹೇಳ್ತಾಳೆ, ಬಾವ ಹಿಂಗೆ ಬಂದಿದ್ರು ನಾಟಿ ಔಷಧಿ ಕೊಡೋರು, ಅವರು ಇದಕ್ಕೆ ಮದ್ದು ಸಿಗೋದನ್ನು ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಭದ್ರ, ಸರಿ ಆಯಿತು ಅವ್ರನ್ನೇ ಕರ್ಕೊಂಡು ಬಂದು ಔಷಧಿ ಕೊಡ್ಸೋಣ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಮ್ಮ, ಅವರು ಕೊಡಲ್ಲ ಕಣೋ, ಅವ್ರು ಹೇಳಿದ್ದು ಕಾಡು ದಾರಿ ಒಂದಿದೆ, ಆ ದಾರಿಲಿ ಹೋದರೆ ಸಿಗುತ್ತೆ ನೋಡು ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಸರಿ ಆಯಿತು, ನಾನಿವಾಗ
ಇವಾಗ ನಾಟಿ ಔಷಧಿ ಕೊಡೋರನ್ನ ಮೀಟ್ ಮಾಡ್ತೀನಿ. ಅವ್ರ ಹತ್ರ ಔಷಧಿನ ಎಲ್ಲಿ ಸಿಗುತ್ತೆ ಅಂತ ಕೇಳಿಕೊಂಡು ತೊಗೊಂಡ್ಬರ್ತೀನಿ. ಅವಾಗ ಅಪ್ಪಯ್ಯನ ಉಳಿಸ್ಕೋಬೋದು, ಎಲ್ಲನೂ ಸಹ ಉಳಿಸ್ಕೋಬೋದು ಅಂತ ಹೇಳಿ ಅಪ್ಪಯ್ಯನ ಹತ್ರ ಓಡೋಗ್ತಾನೆ ಭದ್ರ. ಅಲ್ಲಿ ಶಿವರಾಮೇಗೌಡ, ನಿಮ್ಮ ಅಪ್ಪಯ್ಯನ ಕತೆ ಮುಗೀತು ಕಣ್ಲ, ನಮ್ಮ ಅಪ್ಪಯ್ಯ ಬದುಕಲ್ಲ ಅಂತ ಹೇಳಿ ಶಿವರಾಮೇಗೌಡ ಮಾತಾಡ್ತಾನೆ. ಅದಕ್ಕೆ ಭದ್ರ, ಇಲ್ಲ ಅಪ್ಪಯ್ಯ, ನಾನು ಕಾಡಿಗೆ ಹೋಗಿ ಔಷಧಿನ ತಗೊಂಡು ಬಂದು ನಿಮ್ಮನ್ನ ಉಳಿಸ್ಕೋತೀನಪ್ಪಯ್ಯ ಅಂತ ಹೇಳಿ ಶಿವರಾಮೇಗೌಡನ ಹತ್ರ ಭದ್ರ ಹೇಳ್ತಾನೆ. ಅದಕ್ಕೆ ಶಿವರಾಮೇಗೌಡ, ಕಾಡು ಬೇಡ ಕಣ್ಮಗ, ಹೋಗ್ಬೇಡ ಅಂತ ಹೇಳಿ ಶಿವರಾಮೇಗೌಡ ಹೇಳ್ತಾನೆ. ಬೇಡ ಮಗ, ಈ ಅಪ್ಪಯ್ಯನ ಉಳಿಸ್ಕೊಳಕ್ಕೆ ಹೋಗಿ ನೀನು ಕಾಡಿಗೆ ಹೋಗಿ ನಿನ್ನ ಜೀವನ ಕಳ್ಕೊಬೇಡ, ಜೀವನ ನನಗೋಸ್ಕರ ನೀನು ಅಲ್ಲಿಗೆ ಹೋಗಬೇಡ, ನಾನು ಸಾಯೋಗಳಿಗೆನಲ್ಲಿ ನೀನು ನನ್ನ ಪಕ್ಕ ಇರಬೇಕು ಅಂತ ಹೇಳಿ ಹೇಳ್ತಾನೆ. ಆದರೂ ಭದ್ರ ಒಪ್ಪಲ್ಲ, ನಾನು ಹೋಗಿ ತಗೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಭದ್ರ ಹೋಗ್ತಾನೆ. ಇನ್ನು ಭದ್ರ ಅಜ್ಜಮ್ಮನ ಹತ್ರನೂ ಹೇಳಿಬಿಟ್ಟು ಹೊರಡೋಕ್ಕೆ ಅಂತ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಅಜ್ಜಮ್ಮ, ನೀನು ಅದು ಕಾಡು ಮಧ್ಯ ಇದೆ ಕಣ್ಲ, ನೀನು ಹೋಗಿ ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನೆಲ್ಲ ಮಾಡಲಿ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ನಿನ್ನ ಆಶೀರ್ವಾದ, ಅಪ್ಪಯ್ಯನ ಆಶೀರ್ವಾದ ಇರೋವರೆಗೂ ನನಗೆ ಏನೂ ಆಗೋದಿಲ್ಲ, ನನ್ನ ಆಶೀರ್ವಾದ ಮಾಡಿ ಕಳಿಸ್ಕೊಡು ಅಮ್ಮಮ್ಮ ಅಂತ ಹೇಳಿ ಹೊರಡ್ತಾನೆ. ಇನ್ನು ಭದ್ರ ಬಂದು ನಾಟಿ ಔಷಧಿ ಕೊಡ್ತಾರಲ್ಲ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಹೀಗೆ ದುಂಬಿ ಕಚ್ತಲ್ಲ, ಅವರ ಮಗ ಶಿವರಾಮೇಗೌಡ ಮಿನಿಸ್ಟ್ರು ಅವರ ಮಗ ಹಿಂಗೆ ಕಚ್ಚಿದೆ, ನಿಮಗೆ ಔಷಧಿ ಗೊತ್ತಿದೆ ಅಲ್ವಾ, ಹೇಳಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ನನಗೂ ತುಂಬ ಬೇಜಾರಾಗ್ತಾ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ನಾಟಿ ಔಷಧಿ ಕೊಡೋರು ಹೇಳ್ತಾರೆ. ಅದಾದಮೇಲೆ ಭದ್ರ ಕೇಳ್ತಾನೆ, ಆ ಜಾಗ ನಿಮಗೆ ಗೊತ್ತಿದೆ ತಾನೇ, ಆ ಜಾಗ ವಿಷಯನ ನನಗೆ ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೆ ಅದೇನು ಸಾಮಾನ್ಯ ಕಾಡು ಅಂದ್ಕೊಂಡಿದ್ಯಾ, ಅಲ್ಲಿ ಹೋಗಿ ಜೀವ ಕಳ್ಕೊತೀಯ, ನಿನಗೆ ಹೋಗೋಕ್ಕಾಗಲ್ಲ, ಹೋಗು ಅಂತ ಹೇಳಿ ಬೈತಾನೆ. ಆದರೂ ಸಹ ಭದ್ರ ಹಠ ಮಾಡ್ತಾನೆ. ನಮ್ಮ ಅಪ್ಪಯ್ಯ ಹೇಳಿದ್ದಾರೆ, ಪ್ರಯತ್ನ ಮಾಡಿದೆ ಸೋಲನ್ನ ಒಪ್ಕೋಬೇಡ ಅಂತ ಹೇಳಿ, ನೀವು ಆ ಜಾಗ ಹೇಳಿ ಅಷ್ಟೇ ನನಗೆ, ನಾನು ಅಲ್ಲಿಗೆ ಹೋಗಿ ಔಷಧಿನ ತೊಗೊಂಡು ಬರ್ತೀನಿ ಅಂತ ಹೇಳಿ ಭದ್ರ ಹೇಳ್ತಾನೆ. ನೀನು ಮಾಡೋಕ್ಕಾಗದೇ ಇರೋವಂಥ ಕೆಲಸ ಬಿಡು ಅಂತ ಹೇಳಿ ನಾಟಿ ಔಷಧಿ ಅವರು ಹೇಳ್ತಾರೆ. ಯಾರಿಗೆ ಸಾವು ಹತ್ರ ಬಂದಿದೆಯೋ ಅವ್ರಿಗೆ ಮಾತ್ರ ಆ ದುಂಬಿ ಬಂದು ಕಚ್ಚೋದು, ಅವ್ರಿಗೆ ಮಣ್ಣಿನ ಋಣ ಮುಗ್ದಿದೆ ಅಂತಲೇ ಅರ್ಥ. ಅದು ಭಯಂಕರವಾದ ದುಂಬಿ, ಅದು ಮನುಷ್ಯರದು ರಕ್ತನ ಒಂದೇ ಸಲ ಹೀರ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೀರಾಕ್ಬಿಡುತ್ತೆ. ಪ್ರಾಣಿಗಳು ಮನುಷ್ಯರ ರಕ್ತನ ಮೂಸ್ಕೊಂಡೆ ಹೋಗಿ ಅದು ಹೀರ್ಬಿಡುತ್ತೆ. ಅಂಥ ಕೆಟ್ಟ ದುಂಬಿ ಅದು. ಅದ್ರ ಗೂಡೊಳಗಡೆ ಕೈ ಹಾಕಿ ನೀನು ತೊಗೊಂಬರೋಕ್ಕಾಗುತ್ತಾ, ಗೂಡಿನ ಮರಿಗಳೆಲ್ಲ ನಿನ್ನ ಬಿಡ್ತಾವ ಅಂತ ಹೇಳಿ ಭದ್ರಂಗೆ ಹೇಳ್ತಾನೆ. ಅದಕ್ಕೆ ಭದ್ರ, ಅದೇನಾದರೂ ಸರಿ, ನಾನು ತೊಗೊಂಡು ಬಂದೇ ಬರ್ತೀನಿ, ಹೇಳಿ ಅದನ್ನು ಜಾಗ ಹೇಳಿ ಅಷ್ಟೇ ಸಾಕು ಅಂತ ಹೇಳಿ ಕೇಳ್ತಾನೆ. ಇದನ್ನೆಲ್ಲ ವಿದ್ಯಾ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾಳೆ. ನಾಟಿ ಔಷಧಿ ಅವರು ಅದು ಜಾಗ ಎಲ್ಲಿದೆ ಅಂತ ಹೇಳಿ ವಿವರವಾಗಿ ಭದ್ರನಿಗೆ ಹೇಳಿಬಿಡ್ತಾರೆ. ಇನ್ನು ಭದ್ರ ನಾಟಿ ಔಷಧಿ ಕೊಡೋರಿಗೆ ಸವಾಲು ಹಾಕ್ತಾನೆ, ನಾನು ಮದ್ದನ ಜೊತೆ ಬಂದೇ ಬರ್ತೀನಿ ಅಂತ ಹೇಳಿ. ಸರಿ ಆಯಿತು, ಅದನ್ನು ಸಾಯಿಸ್ಬಿಟ್ಟು ತಗೊಂಡು ಬಂದೇ ಬರ್ತೀಯಾ ಅಂತ ಹೇಳಿದ್ರೆ ನೋಡೇ ಬಿಡ್ತೀನಿ, ಹೋಗು, ಆದರೆ ನಿನ್ನ ಕೈಯಲ್ಲಿ ಬೆಂಕಿ ಇರಲೇಬೇಕು, ಅದನ್ನು ಸಾಯಿಸಬೇಕು ಅಂತ ಹೇಳಿದರೆ ನಿನ್ನ ಕೈಯಲ್ಲಿ ಬೆಂಕಿ ಇರಲೇಬೇಕು, ಹೋಗು ಅಂತ ಹೇಳಿ ಭದ್ರನ ಹೇಳ್ತಾನೆ ನಾಟಿ ಔಷಧಿ ಕೊಡೋರು. ಆದಮೇಲೆ ನಾಟಿ ಔಷಧಿ ಕೊಡೋರು ನಿಂತ್ಕೊ ಅಂತ ಹೇಳಿ ಹೇಳ್ತಾರೆ ಭದ್ರನಿಗೆ. ಭದ್ರ ತಿರುಗಿಬಿಟ್ಟು ಅಲ್ಲಿ ಕೇಳ್ತಾನೆ, ಏನು ಅಂತ ಹೇಳಿ. ಹೋಗೋಕ್ಕಿಂತ ಮುಂಚೆ ಅಲ್ಲೊಂದು ಗುಡಿ ಇದೆ, ಅಲ್ಲಿ ಕೈ ಮುಗಿದ್ಬಿಟ್ಟು ಹೋಗು ಅಂತ ಹೇಳಿ ಹೇಳ್ತಾಳೆ. ಇನ್ನು ವಿದ್ಯಾನೂ ಸಹ ಈ ಕಡೆ ನಿಂತ್ಕೊಂಡು ಕೇಳಿಸ್ಕೊತಿದ್ದಾಳೆ. ಒಬ್ಬ ಹೆಂಗಸ ಹತ್ರ ಕಾಡಿಗೆ ಅವಳು ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗಿದ್ದಾಳೆ. ಬೆಂಕಿ ಇರೋಂಥ ಕಡ್ಡಿ, ಅದಾದಮೇಲೆ ಒಂದು ಚೀಲ, ಇದನ್ನೆಲ್ಲ ತೊಗೊಂಡು ಅವಳು ಸಹ ಕಾಡಿಗೆ ಹೋಗೋದಕ್ಕೆ ನಿಂತಿದ್ದಾಳೆ. ಆ ಹೆಂಗ್ಸ್ ಕೇಳ್ತಾಳೆ, ಯಾಕವ್ವ ಇದನ್ನೆಲ್ಲ ತರಿಸ್ಕೊಂಡ್ರಿ ಅಂತ. ನನ್ನ ಗಂಡ ಕಾಡಿಗೆ ಹೋಗ್ತಾ ಇದ್ದಾರೆ ಔಷಧಿ ತರೋಕ್ಕೋಸ್ಕರ, ಅದಕ್ಕೋಸ್ಕರ ಒಬ್ರ ಕೈಯಿಂದ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಹೋಗಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಅವನಿಗೆ, ನೀವು ಈ ಪರಿಸ್ಥಿತಿನಲ್ಲಿ ಹೆಂಗೆ ಹೋಗ್ತೀರಾ, ಮುಂಚೆನೇ ಬಸ್ರಿ, ಕಾಲು ಬೇರೆ ನೋವು ಅಂತ ಹೇಳ್ತೀರಾ, ಹೆಂಗೆ ಹೋಗ್ತೀರಾ ಅಂತೇಳಿ. ಅದಕ್ಕೆ ವಿದ್ಯಾ, ನನ್ನ ಗಂಡ ಪ್ರಾಣನೇ ಪಣಕ್ಕಿಟ್ಟು ಹೋಗ್ತಾ ಇದ್ದಾರೆ, ಅವರೊಬ್ಬರ ಕೈಲಿ ಹುಡುಕೋಕ್ಕಾಗಲ್ಲ, ಸಾನೇ ಹುಡುಕ್ಬೇಕು ಅಲ್ವಾ, ನಾನು ಹೋಗ್ತೀನಿ ಅವ್ರ ಜೊತೆಲಿ ಅಂತ ಹೇಳಿ ವಿದ್ಯಾ ಹೊರಡ್ತಾಳೆ. ಇನ್ನು ವಿದ್ಯಾ ಆ ಕಡೆ ಹೋದ್ಮೇಲೆ ಹೆಂಗಸು, ಈ ಹುಡುಗಿ ಯಾಕೆ ಹಿಂಗೆ ಆಡ್ತೈತೆ, ಹೇಳಿದ್ದೇನು ಕೇಳೋದೇ ಇಲ್ವಲ್ಲ ಅಂತ ಹೇಳಿ ಅನ್ಕೊತಾಳೆ. ಇನ್ನು ಭದ್ರನೂ ಸಹ ಒಬ್ರಿಗೆ ಹೇಳಿ ಅಲ್ಲಿ ಕಾಡಿಗೆ ಹೋಗ್ಬೇಕಾಗಿದ್ದ ಐಟಮ್ಸ್ ಎಲ್ಲ ತರಿಸ್ಕೊತಾನೆ. ಅಲ್ಲಿ ದೇವ್ರಿಗೂ ಕೈ ಮುಗಿದ್ಬಿಟ್ಟು ಕಾಡೊಳಗಡೆ ಎಂಟ್ರಿ ಕೊಟ್ಟಿದ್ದಾನೆ.